ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ಒಂದು ದಿನದ ಮುಷ್ಕರ ದಿನಾಂಕ 25-26ರಂದು ಬುಧವಾರ ಇರುವುದರಿಂದ ಈ ವಿಚಾರವಾಗಿ ಚಿತ್ರದುರ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘವು ಈ ದಿನ ಸಭೆಯಲ್ಲಿ ಚರ್ಚಿಸಿ ಈ ಮುಷ್ಕರದಿಂದ ಸುಮಾರು ಸರಿ ಹಿಂದೆ 2-3 ಸರಿ ಮುಷ್ಕರ ಮಾಡಿದ್ದೀವಿ. ಈ ಮುಷ್ಕರ ಮಾಡುವುದರಿಂದ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರ ಜೊತೆಗೆ ನಮ್ಮ ಸದಸ್ಯರಿಗೂ ಸಹ ತುಂಬಾ ತೊಂದರೆ ಆಗೋದ್ರಿಂದ ಈ ವಿಚಾರವಾಗಿ ನಮ್ಮ ಕಮಿಷನರು ಆಲ್ರೆಡಿ ಕೆಲವೊಂದು ವಿಚಾರಗಳನ್ನ ಆನ್ಲೈನ್ ವಿಚಾರ ಇರ್ಬೋದು, ಡಿಸ್ಕೌಂಟ್ ವಿಚಾರ ಇರ್ಬೋದು, ಇವನ್ನ ಪಾಸಿಟಿವ್ ಆಗಿ ಅವರು ಝೂಮ್ ಮೀಟಿಂಗ್ ಅಲ್ಲಿ ತಿಳಿಸಿರೋದ್ರಿಂದ ಏನು ಔಷಧ ಇಲಾಖೆಗೆ ಸಹಕಾರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ 25 ಬುಧವಾರ ಏನ್ ಬಂದಿರುತ್ತೋ ಆ ಬಂದಿಗೆ ನೈತಿಕ ಬೆಂಬಲ ಇದೆ. ನಮ್ದು ಆನ್ಲೈನ್ ವಿರುದ್ಧ ಏನು ಆ ವಿಚಾರಕ್ಕೆ ನೈತಿಕ ಬೆಂಬಲ ಇದೆ ಮತ್ತು ಏನ್ ಅಡಿಷನಲ್ ಡಿಸ್ಕೌಂಟ್ಸ್ ಅನ್ನೋದಿದೆಯೋ ಅದಕ್ಕೂ ನಮ್ಮ ವಿರೋಧ ಇದೆ. ಆದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆ ದಿನ ನಾವು ಬಂದ್ ಆಚರಿಸ್ತೇವೆ. ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಆ ದಿನ ಔಷಧ ವ್ಯಾಪಾರವನ್ನು ಸಾರ್ವಜನಿಕ ತೊಂದರೆ ಆಗದ ರೀತಿ ಮಾಡ್ತೀವಿ ಅನ್ನೋ ಒಂದು ವಿಷಯವನ್ನು ನಿಮ್ಮ ಈ ವಾಹಿನಿ ಮುಖಾಂತರ ತಿಳಿಸ್ತೀವಿ. ಪ್ರತಿನಿತ್ಯ ರೋಗಿಗಳು ಬಂದೇ ಬರ್ತಾರೆ. ಅದು ಯಾವ ಯಾವುದೂ ಬಂದಾಗಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿದೆ. ನೈತಿಕ ಬೆಂಬಲ ಇದೆ. ನಮ್ಗೆ OCD ಏನ್ ಕರೆ ಕೊಟ್ಟಿರೋದಕ್ಕೆ ಆನ್ಲೈನ್ ವಿರುದ್ಧ ನಮ್ದು ಹೋರಾಟ ನಿರಂತರವಾಗಿ ನಡೀತಲೇ ಇದೆ. ಆನ್ಲೈನ್ ಅಲ್ಲಿ ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಮೆಡಿಕಲ್ ಶಾಪ್ ಬಿಟ್ಟು ಈಗ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ತಾರೆ. ಫೇಕ್ ಪ್ರಿಸ್ಕ್ರಿಪ್ಷನ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗ ನಮಗೆ ಬರೋಂತ ಮಾರ್ಜಿನ್ 18ರಿಂದ 20%. ಅವರು 20% ಮಾರ್ಜಿನ್ ಡಿಸ್ಕೌಂಟ್ ಕೊಡ್ತಾರೆ. ನಮಗೆ ಬರದೇ 20% 18% ಅಂದಾಗ ಈಗ ನಾವು ಕೊಡ್ಲಿಕ್ಕೆ ಬರೋದಂಗೆ ಇರೋದ್ರಿಂದ ಈ ವಿಚಾರವಾಗಿ ನಮ್ಮ ಜಿಲ್ಲೆಯಿಂದ ಸಂಪೂರ್ಣವಾಗಿ ವಿರೋಧ ಇದ್ರೂ ಸಹ ನಾವು ಸಾರ್ವಜನಿಕರ ದೃಷ್ಟಿಯಿಂದ ಮತ್ತು ನಮ್ಮ ಸದಸ್ಯರುಗಳ ಎಲ್ಲರನ್ನು ಗಣನೆಗೆ ತಗೊಂಡು ಈ ಬಂದನ್ನ ಆಚರಿಸ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಎಂದಿನಂತೆ ಆ ದಿನವೂ ವ್ಯವಹಾರ ಸಂಪೂರ್ಣವಾಗಿ ನಡೆಯುತ್ತೆ. ಆನ್ಲೈನ್ ವ್ಯವಹಾರದಿಂದ ತುಂಬಷ್ಟು ಲಾಸ್ ಆಗ್ತಿದೆ ಮತ್ತೆ ಮೋಸ ಆಗ್ತಿದೆ ಅಂತ ನಮ್ಗೆ ಗೊತ್ತಿದೆ. ಆದ್ರೆ ಅದನ್ನ ಸಾರ್ವಜನಿಕ ಯಾವ ರೀತಿಯಾಗಿ ಹೇಳ್ತೀರಿ? ಈಗ ಒಂದು ಮಾತ್ರೆ ತಗೊಳ್ಳುವಾಗ ಡಾಕ್ಟರ್ ಕನ್ಸರ್ನ್ ಇದನ್ನ ತಗೊಳಬಾರ್ದು, ಆದ್ರೆ ಆನ್ಲೈನ್ ತಗೊಳ್ತಾರೆ. ಅದು ಏನಾಗ್ತಾ ಇದೆ ಅಂದ್ರೆ ಈಗ ಸಪೋಸ್ ನಮ್ಮಲ್ಲಿ ಈಗ ಏನಾಗ್ತಾ ಇದೆ ಅಂದ್ರೆ ಡಿಪಾರ್ಟ್ಮೆಂಟ್ನವರು ತುಂಬಾ ನಾವೇನಾದ್ರೂ ಈ ಯಾವ್ದ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಏನಿರ್ತದೋ ಈಗ ನಮ್ಮಲ್ಲಿ ಬಂದ್ರೆ ನಾವು ಕೊಡೋದಿಲ್ಲ, ಡಾಕ್ಟರ್ ಚೀಟಿ ಬೇಕು ಅಂತ ಹೇಳ್ತೀವಿ. ಇದೇ ಆನ್ಲೈನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಿಸಿಷನ್ ಜನರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಜನ ಇಟ್ಟಿದ್ದಾರೆ. ಇದ್ರ ಮೇಲೆ ಅವರು ಕೊಡ್ತಾ ಇರೋದ್ರಿಂದ ಅದೊಂದು ವ್ಯಾಧಿ ಆಗುತ್ತೆ. ಮಕ್ಕಳು ದೊಡ್ಡವರು ಅದು ನಿರಂತರವಾಗಿ ಇದನ್ನ ತಪ್ಪಿಸ್ಬೇಕು. ನೀನು ಬಿಡುಗದು ಈ ರೀತಿ ಇರೋದ್ರಿಂದ ನಾವು ಈ ಬಂದ್ಗೆ ಏನು ಆನ್ಲೈನ್ ವಿರೋಧ ಇದೆ, ಎಲ್ಲದಕ್ಕೂ ನಮ್ಗೆ ಅಪೋಸ್ ಇದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾತ್ರ ನಾವು ಇದಕ್ಕೆ ಓಪನ್ ಮಾಡಿ ವ್ಯಾಪಾರ ಮಾಡಿದ್ರು ಸಹ ಆ ವಿಚಾರವಾಗಿ ನಾವು ಯಾವತ್ತು ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಆರೋಗ್ಯ ಮಂತ್ರಿಗಳು ಹತ್ರ ಇರ್ಬೋದು, ಈ ವಿಚಾರವಾಗಿ ನಮ್ಮ ಜಿಲ್ಲಾ ಸಂಘ ನಿರಂತರವಾಗಿ ಹೋರಾಟ ನಡೆಸ್ತಾರೆ. ಸರ್, ಈಗ ಆನ್ಲೈನ್ಗೂ ಆಫ್ಲೈನ್ಗೂ ಏನು ಉದ್ದೇಶ ಅಂದ್ರೆ, ಈಗ ನೀವು ಆನ್ಲೈನ್ ಅಲ್ಲಿ ಯಾವ್ದೋ ಒಂದು ಎಲೆಕ್ಟ್ರಾನಿಕ್ಸ್ ಗುಡ್ ಕೊಂಡ್ಕೊಂಡ್ರೆ ಅದು ಕೆಟ್ಟೋದ್ರೆ ಅದು ಬಾಹ್ಯವಾಗಿರುತ್ತೆ, ನೀವು ಬಿಸಾಕ್ಬೋದು, ನಿಮಗೆ ಮನಸ್ಸಿನ ಹೋಗಲ್ಲ. ಆದ್ರೆ ಔಷಧಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಡಾಕ್ಟರ್ ಎಷ್ಟು ಸಲಹೆ ಕೊಟ್ಟು ಚೀಟಿ ಬರ್ದಿರ್ತಾರೋ ಅದೇ ತರ ನಮ್ಮ ಔಷಧಿ ಅಂಗಡಿಗಳಿಗೆ ಬಂದಾಗ ಅವ್ರು ಖುದ್ದಾಗಿ ಅದನ್ನ ಪರಿಶೀಲನೆ ಮಾಡಿ ಎಕ್ಸ್ಪೈರಿ ಡೇಟ್ಗಳು ನೋಡಿ, ಆಮೇಲೆ ಅದು ಕೋಲ್ಡ್ ಸ್ಟೋರೇಜ್ ಇದ್ರೆ ಅದನ್ನು ಮೇಂಟೈನ್ ಮಾಡಿ, ಇಂಜೆಕ್ಷನ್ಸ್ ಕೆಲವೊಂದಲ್ಲ ಯಾವ ತರ ಉಪಯೋಗಿಸ್ಬೇಕು ಅಂತಾನೆ ಹೇಳಿ ಪೇಷಂಟ್ನ ಆರೋಗ್ಯಕ್ಕೂ ಅವನು ಒಂದು ಸಲಹೆ ಕೊಟ್ಟು ಕಳಿಸ್ತಾನೆ. ಅದರಿಂದ ಅವನಿಗೂ ಕನ್ಫರ್ಮ್ ಆಗುತ್ತೆ ಮತ್ತು ವೈದ್ಯರ ಸಲಹೆನ ಇನ್ನೊಂದ್ಸತಿ ಕನ್ಫರ್ಮ್ ಮಾಡಿ ಗುಳಿಗೆ ನುಂಗು ಅಂತ ಹೇಳ್ತಾರೆ. ಇದು ಆನ್ಲೈನ್ ಅಲ್ಲಿ ಇರೋದಿಲ್ಲ. ಆನ್ಲೈನ್ ಸುಮ್ಮನೆ ಗುಳಿಗೆ ಕಳಿಸ್ತಾರೆ, ಯಾರಿಗೋ ಸಿಗುತ್ತೆ, ಯಾರೋ ನುಂಗ್ತಾರೆ. ಅದ್ರ ಕೌನ್ಸಿಲಿಂಗ್ ಅನ್ನೋದು ಅವರಿಗೆ ಎಲ್ಲೂ ಸಿಗೋದಿಲ್ಲ. ಆ ಕೌನ್ಸಿಲಿಂಗ್ ಸಿಗಲಿಲ್ಲ ಅಂದ್ರೆ ಪೇಷಂಟ್ ಕನ್ಫ್ಯೂಸ್ ಆಗ್ತಾರೆ. ಎಷ್ಟೋ ಸತಿ ನಮ್ಮ ಅಂಗಡಿಗಳು ಬಂದಾಗ ಸರ್ ಡಾಕ್ಟ್ರು ಚೀಟಿ ಕೆಲವೊಂದು ಅರ್ಥ ಆಗಲ್ಲ, ಬೆಳಿಗ್ಗೆ ನುಂಗ್ಬೇಕೋ, ಮಧ್ಯಾಹ್ನ ನುಂಗ್ಬೇಕೋ, ಸಾಯಂಕಾಲ ನುಂಗ್ಬೇಕು ಅನ್ನೋದು ಕೇಳ್ತಾನೆ. ಅವಾಗ ನಮಗೆ ಪೇಷಂಟ್ ಕನ್ಸರ್ನ್ ಇಂದ ನಾವು ಅವ್ರಿಗೆಲ್ಲಾ ಮಾಹಿತಿ ಕೊಟ್ಟು ಕಳಿಸ್ತೀವಿ. ಅವರು ಖುಷಿ ಆಗ್ತಾರೆ. ಆಮೇಲೆ ಇನ್ನೊಂದು ಏನಾದ್ರೂ ಒಂದು ಮೆಡಿಸನ್ ಉಳಿದಿರುತ್ತೆ, ಅವ್ರಿಗೆ ಅದು ಸರಿ ಬರಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ಗೂ ಮೆಡಿಕಲ್ ಶಾಪ್ ಅಲ್ಲಿ ಬಂದು ಕೊಟ್ಟು ಮತ್ತೆ ಬೇರೆ ಮಾತ್ರೆಗಳು ತಗೋಣ ಅವಕಾಶಗಳು ಇರುತ್ತೆ. ಇಷ್ಟು ಸೇವೆ ಔಷಧಿ ಏನಂದ್ರೆ ಈಗ ಡಾಕ್ಟರ್ ನೋಡ್ತಾರೆ, ಆನ್ಲೈನ್ ಡಾಕ್ಟರ್ ನೋಡಿದ್ರೆ ಸ್ಟೆಥೋಸ್ಕೋಪ್ ಹಾಕಿ ನೋಡಿದ್ರೆ ತಾನೇ ಪೇಷಂಟ್ಗೆ ಒಂದು ಆರೋಗ್ಯ ಸಿಗೋದು. ಅದೇ ತರ ಔಷಧಿ ಅಂಗಡಿಯಲ್ಲೇನೆ
ಅಥರೈಸ್ಡ್ ಲೈಸೆನ್ಸ್ಡ್ ಔಷಧಿ ಅಂಗಡಿಗಳನ್ನೇ ತಗೊಂಡಾಗ ಅವ್ರಿಗೆ ಒಂದು ನಂಬಿಕೆ ಕ್ರಿಯೇಟ್ ಆಗಿ patient ಗೆ ಗುಣಮುಖ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನ ನಾನು ಆನ್ಲೈನ್ ಆಫ್ಲೈನ್ ಡಿಫರೆನ್ಸ್ ಹೇಳ್ತಾ ಇದ್ದೀನಿ. ಜನರು ಅತಿ ಹೆಚ್ಚಾಗಿ ಆನ್ಲೈನ್ ಹೋಗ್ಲಿ ಅದನ್ನ ಆನ್ಲೈನ್ ಹೋಗ್ಬೇಕು ಮತ್ತೊಂದು ಹೋಗ್ಬಾರ್ದು ಅಂತ ಹೇಳಿ. ಸರ್, ಈಗ ಆನ್ಲೈನ್ಗೆ ನಾನು ಆಗ್ರಹಿಸ್ತೀನಿ ಅಂದ್ರೆ ಆನ್ಲೈನ್ ಅಲ್ಲಿ ಔಷಧಿನ ಆರೋಗ್ಯನ ನೀವು ಪಣಕ್ಕಿಡಬೇಡಿ. ಆನ್ಲೈನ್ ಅಲ್ಲಿ ನೀವು ಏನಾದ್ರೂ ಇಟ್ಟು ಸಮೇತ ಆರೋಗ್ಯ ಮಾತ್ರ ಇಡಬೇಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಅಷ್ಟೇ, ಈಗ ಒಂದು ಆಸ್ಪತ್ರೆ ಅಂತ ಇರ್ಬೋದು, ಒಂದು ಮೆಡಿಕಲ್ ಶಾಪ್ಸ್ ಅಂತ ಇರ್ಬೋದು, ಅದು ನೀವು ಆಫ್ಲೈನ್ ಅಲ್ಲಿ ಕೊಂಡ್ಕೊಂಡ್ರೆ ಮಾತ್ರ ನಿಮ್ಮ ಆರೋಗ್ಯಕ್ಕೆ ಒಂದು ಸಲಹೆ, ಸೂಕ್ತವಾದ ಸೂಚನೆ ಎಲ್ಲ ಸಿಗುತ್ತೆ ಅಂತ ನಾನು ಆಗ್ರಹಿಸ್ತೀನಿ.